Excel Techno School, ಗುರುವಾಯನಕೆರೆ, ವೇಣೂರು. Admission open now. ಬಂಧುಗಳೇ, ರೈತ ಮೋರ್ಚಾ, ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ ಕಳೆದ ಕೆಲವು ತಿಂಗಳುಗಳಿಂದ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಹಾಗೂ ರಾಜ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ನಾನು ಕೂಡ ರಾಜ್ಯದ ಅಧ್ಯಕ್ಷನಾಗಿ ದಾವಣಗೆರೆ ಜಿಲ್ಲೆಯಲ್ಲಿ ರೇಣುಕಾಚಾರ್ಯ ಅವರ ನೇತೃತ್ವದಲ್ಲಿ, ಜಿಲ್ಲೆಯ ಅಧ್ಯಕ್ಷ ನೇತೃತ್ವದಲ್ಲೂ ಕೂಡ ನಾವು ಹೋರಾಟಕ್ಕೆ ಚಾಲನೆಯನ್ನು ನೀಡಿದ್ದೆ. ನಾವು ತೆಗೆದುಕೊಂಡಿರ್ತಕ್ಕಂಥ ಒಂದು ಹೋರಾಟ ರಾಜ್ಯದಲ್ಲಿರುವಂತಹ ರೈತರ ಪರವಾಗಿ ಒಂದು ಹೋರಾಟವನ್ನ ಯಾತಕ್ಕೋಸ್ಕರ ಮಾಡ್ತಾ ಇದ್ದೇವೆ. ಇವತ್ತು ಬೆಳಗಾವಿನಲ್ಲಿ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ನಡೆಯುತ್ತಿರುವ ಸಂದರ್ಭದಲ್ಲಿ ಯಾತಕ್ಕೋಸ್ಕರ ಇವತ್ತು ರೈತರ ನೇತೃತ್ವದಲ್ಲಿ ಇವತ್ತು ಸುವರ್ಣಸೌಧ ಮುತ್ತಿಗೆ ಹಾಕ್ತಾ ಇದ್ದೇವೆ ಅಂತ ಹೇಳಿದ್ರೆ ಅದಕ್ಕೆ ಹಲವು ಕಾರಣಗಳಿದ್ದಾವೆ. ಮೊದಲನೇದು, ಇತ್ತೀಚೆಗೆ ಏನು ಅತಿವೃಷ್ಟಿಯ ಪರಿಣಾಮವಾಗಿ ರೈತರು ಬೆಳೆದಂತ ಬೆಳೆ, ಕೈಗೆ ಬಂದಂತ ಬೆಳೆ ಇವತ್ತು ಬಾಯಿಗೆ ಬರದೇ ಇರತಕ್ಕಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ಅಂತ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಯಾವ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಬೇಕಾಗಿತ್ತು, ಇವತ್ತು ಆ ಬೆಳೆ ನಷ್ಟ ಏನಾಗಿತ್ತು ಅದಕ್ಕೆ ಒಂದು ಸರಿಯಾದ ರೀತಿಯಲ್ಲಿ ಒಂದು ಬೆಳೆ ಪರಿಹಾರವನ್ನ ಕೊಡಬೇಕಾಗಿತ್ತು. ಅದನ್ನ ರಾಜ್ಯ ಸರ್ಕಾರ ಮಾಡಲಿಲ್ಲ. ಬಂಧುಗಳ, ಬೆಳೆ ಪರಿಹಾರವನ್ನ ಕೊಡ್ತಕ್ಕಂಥದ್ದು ದೂರದ ಮಾತು. ಎಂತ ಲಜ್ಜೆಗೆಟ್ಟ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿದೆ ಅಂತ ಹೇಳಿದ್ರೆ, ನಾನು ಕೂಡ ಇವತ್ತು ಬೀದರ್, ಗುಲ್ಬರ್ಗ, ರಾಯಚೂರು, ಯಾದಗಿರಿ ಜಿಲ್ಲೆಗಳಿಗೆ ಪ್ರವಾಸವನ್ನ ಮಾಡಿದೆ. ಚಲವಾದಿ ನಾರಾಯಣ ಸ್ವಾಮಿ ಅವರು, ಅಶೋಕ್ ಅವರು ಬೆಳಗಾವಿ, ವಿಜಯಪುರ ಜಿಲ್ಲೆ ಪ್ರವಾಸ ಮಾಡಿದ್ರು. ಆಶ್ಚರ್ಯ ಅಂತ ಹೇಳಿದ್ರೆ, ಇಂಥ ಅತಿವೃಷ್ಟಿ ಸಂದರ್ಭದಲ್ಲಿ ರೈತರು ಸಂಕಷ್ಟದಲ್ಲಿದ್ದಾಗ ಒಂದು ಜವಾಬ್ದಾರಿಯುತ ಸರ್ಕಾರ ಯಾವ ರೀತಿ ನಡ್ಕೋಬೇಕು ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಸಚಿವರು ಹೋಗಿ ರೈತರ ಸಮಸ್ಯೆನ ಅರ್ಥ ಮಾಡ್ಕೋಬೇಕಾಗಿತ್ತು. ರೈತರು ಯಾವ ರೀತಿ ಬೆಳೆಯನ್ನ ಕಳೆದುಕೊಂಡು ಇವತ್ತು ಬೀದಿಗೆ ಬಂದು ನಿಂತಿದ್ದಾರೆ, ಮನೆಯನ್ನ ಕಳೆದುಕೊಂಡು ಬೀದಿಗೆ ಬಂದು ನಿಂತಿದ್ದಾರೆ, ಆ ರೈತರ ಸಮಸ್ಯೆಯನ್ನ ಕೇಳುವಂತ ವ್ಯವಧಾನನು ಕೂಡ ಈ ದರಿದ್ರ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲದೆ ಇರತಕ್ಕಂಥದ್ದು ನಾಡಿನ ದುರ್ದೈವ. ಈ ನಾಡಿನ ದುರ್ದೈವ. ಪತ್ರಿಕಾ ಮಾಧ್ಯಮದ ಸ್ನೇಹಿತರು ತಿಳಿದ್ದಾರೆ, ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಸನ್ಮಾನ್ಯ BS ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಇನ್ನೂ ಕೂಡ ಮಂತ್ರಿಮಂಡಲದ ವಿಸ್ತರಣೆ ಆಗಿರಲಿಲ್ಲ, ಏಕಾಂಗಿಯಾಗಿದ್ರು. ಭೀಕರ ಅತಿವೃಷ್ಟಿ, ಭೀಕರ ಮಳೆಯಿಂದಾಗಿ ರೈತರ ಬೆಳೆ ನಾಶ ಆಗಿತ್ತು, ಬಡವರು ಮನೆ ಕಳ್ಕೊಂಡಿದ್ರು. ಯಡಿಯೂರಪ್ಪನವರು ಇವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಪಟ ನಾಟಕ ಮಾಡ್ತಾ ಇದ್ದಾರಲ್ಲ, ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ, ಕೇಂದ್ರ ಸರ್ಕಾರ ಪರಿಹಾರ ಕೊಡ್ತಾ ಇಲ್ಲ. ಬಂಧುಗಳೇ, ಯಡಿಯೂರಪ್ಪನವರ ಕಪಟ ನಾಟಕ ಮಾಡಲಿಲ್ಲ. ಅದರ ಬದಲಾಗಿ ಮುಖ್ಯಮಂತ್ರಿಯಾಗಿ ಸಚಿವ ಸಂಪುಟ ವಿಸ್ತರಣೆ ಆಗದೇ ಇದ್ರೂ ಸಹ ಇದೇ ಬೆಳಗಾವಿ ಜಿಲ್ಲೆ, ರಾಯಚೂರು, ವಿಜಯಪುರ, ಕೊಪ್ಪಳ ಎಲ್ಲ ಜಿಲ್ಲೆಗಳಿಗೆ ಬಂದು ಆ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡುವಂತ ಕೆಲಸ ಮಾಡಿದ್ರು. ಯಾವ ನಮ್ಮ ರೈತ ಬಡವ ಮನೆಯನ್ನ ಕಳೆದುಕೊಂಡಿದ್ರು, ಕೇಂದ್ರದ NDRF ಪ್ರಕಾರ 1 ಲಕ್ಷ ಪರಿಹಾರ ಇದ್ರೆ ಯಡಿಯೂರಪ್ಪನವರು ಸ್ಪಾಟ್ ನಲ್ಲಿ ತೀರ್ಮಾನ ತೆಗೆದುಕೊಂಡು 1 ತಿಂಗಳು, 2 ತಿಂಗಳು, 3 ತಿಂಗಳು ಕಾಯಲಿಲ್ಲ, ಒಂದೇ ವಾರದಲ್ಲಿ ಮನೆ ಕಳ್ಕೊಂಡಂತ ಬಡವರಿಗೆ, ರೈತರಿಗೆ 5 ಲಕ್ಷ ರೂಪಾಯಿ ಪರಿಹಾರನ ಕೊಡುವಂತ ಕೆಲಸ ಮಾಡಿದ್ರು. ನಾನು ಮುಖ್ಯಮಂತ್ರಿ ಹೇಳೋದಕ್ಕೆ ಇಚ್ಛೆ ಪಡ್ತಾನೆ. ಅದ್ ಯಾಕೋ ಏನೋ ಗೊತ್ತಿಲ್ಲ, ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ 2.5 ವರ್ಷ ಆಗಿದೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಯಡಿಯೂರಪ್ಪ 4,000 ರೂಪಾಯಿ ಕೊಟ್ಟರು, ಅದಕ್ಕೂ ಬೆಂಕಿ ಹಾಕಂತ ಕೆಲಸ ಮಾಡಿದ್ರು. ಬೊಮ್ಮಾಯಿಯವರು ರೈತ ವಿದ್ಯಾನಿಧಿ ಕೊಟ್ಟರು, ಅದಕ್ಕೂ ಕಲ್ಲಾಗ್ತಕ್ಕಂತ ಕೆಲಸ ಮಾಡಿದ್ರು. ಇವರ ಯೋಗ್ಯತೆಗೆ ಕಳೆದ 2.5 ವರ್ಷದಲ್ಲಿ ರೈತರ ಪರವಾಗಿರ್ತಕ್ಕಂಥ ಒಂದೇ ಒಂದು
ಕಾರ್ಯಕ್ರಮವನ್ನ ಘೋಷಣೆ ಮಾಡೋದಕ್ಕೆ ಈ ಸರ್ಕಾರಕ್ಕೆ ಸಾಧ್ಯ ಆಗ್ಲಿಲ್ಲ, ಕಾಂಗ್ರೆಸ್ ಸರ್ಕಾರಕ್ಕೆ ಸಾಧ್ಯ ಆಗ್ಲಿಲ್ಲ. ನುಡಿದಂತೆ ನಡೆಯುವ ಸರ್ಕಾರ ಅನ್ನುವ ಮಾತನ್ನ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಹೇಳ್ತಾರೆ. ನುಡಿದಂತೆ ನಡೆದ ಸರ್ಕಾರ ಅಂತ ಹೇಳ್ತಾರೆ. ನುಡಿದಂತೆ ನಡೆಯುವ ಸರ್ಕಾರ ಆಗಿದ್ದಿದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎರಡೂವರೆ ಸಾವಿರಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂತ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಕಳೆದ 2.5 ವರ್ಷ ನಿಮ್ಮ ಕಾಂಗ್ರೆಸ್ ಆಡಳಿತದಲ್ಲಿ 2.5 ವರ್ಷದಲ್ಲಿ ಸಿದ್ದರಾಮಯ್ಯನವರ ಸಾಧನೆ ಏನು ಅಂತ ಹೇಳಿದ್ರೆ 2.5 ಸಾವಿರ ರೈತರು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದೇ ಇವರ ಸಾಧನೆ. ಕಬ್ಬು ಬೆಳೆಗಾರರು ಕಳೆದ 2 ತಿಂಗಳುಗಳಿಂದ ಹೋರಾಟ ಮಾಡ್ತಾ ಇದ್ರು. ಇದೇ ಬೆಳಗಾವಿ ಜಿಲ್ಲೆಯ ಗುರ್ಲಾಪುರ ಕ್ರಾಸ್ ನಲ್ಲಿ ಹೋರಾಟ ಮಾಡ್ತಾ ಇದ್ರೆ 2 ದಿನ 3 ದಿನ 4 ದಿನ 5 ದಿನ ಕಳೆದ್ರೂ ಸಹ ಒಬ್ಬನೇ ಒಬ್ಬ ಸಚಿವ ಸಂಪುಟದ ಸದಸ್ಯರು ಅಲ್ಲಿ ಹೋಗಿ ರೈತರ ಸಮಸ್ಯೆ, ಕಬ್ಬು ಬೆಳೆಗಾರರ ಸಮಸ್ಯೆನ ಕೇಳೋದಕ್ಕಾಗ್ಲಿಲ್ಲ. ಕಬ್ಬು ಬೆಳೆಗಾರರ ಸಮಸ್ಯೆನ ಕೇಳೋದಕ್ಕೆ ಆಗ್ಲಿಲ್ಲ. ನಾನು ಕೂಡ ಇವತ್ತು ಅಹೋರಾತ್ರಿ ಧರಣಿ, ನಾನು ಹೋದೆ ಹೋರಾಟಕ್ಕೆ. ನಾನು ಕೂಡ ರಾಜ್ಯದ ಅಧ್ಯಕ್ಷರಾಗಿ ರೈತರ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಹೋಗಿ ಅವರಿಗೆ ಬೆಂಬಲವನ್ನು ಕೂಡ ಕೊಟ್ಟಿದ್ದೆ ಅಲ್ಲದೆ ಅಹೋರಾತ್ರಿ ಧರಣಿಯಲ್ಲಿ ನಾನು ಕೂಡ ಭಾಗವಹಿಸಿದ್ದೆ. ಎಂತ ದುರಂತ ಅಂತ ಹೇಳಿದ್ರೆ ಸಚಿವರು ಯಾರು ಕೂಡ ಬರಲಿಲ್ಲ. ರೈತ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂತ ಪ್ರಯತ್ನ ಮಾಡಿದ್ರೆ ಒಬ್ಬನೇ ಒಬ್ಬ ಸಚಿವ ಹೋಗಿ ಆಸ್ಪತ್ರೆಯಲ್ಲಿ ರೈತನನ್ನ ನೋಡುವಂತ ಪ್ರಯತ್ನವೂ ಕೂಡ ಮಾಡಲಿಲ್ಲ. ಕಬ್ಬು ಬೆಳೆಗಾರರ ಹೋರಾಟವನ್ನ ರಾಜಕೀಯ ಬಣ್ಣ ಕಟ್ಟುವಂತ ಕೆಲಸ ಮಾಡಿದ್ದು ಬಿಜೆಪಿ ಬೆಂಬಲಿತ ಹೋರಾಟ ಅಂತ ಹೇಳಿದ್ರು. ನಾವು ಕೂಡ ಬೀದಿಗಳದ್ದು ಹೋರಾಟ ಪ್ರಾರಂಭ ಮಾಡಿದ್ಮೇಲೆ ಕಬ್ಬು ಬೆಳೆಗಾರರು ಸಕ್ಕರೆ ಮಾಲೀಕರನ್ನ ಬೆಂಗಳೂರಲ್ಲಿ ಕರೆದು ಸಭೆಯನ್ನ ಮಾಡುವಂತ ಕೆಲಸ ಮಾಡಿದ್ರು ಸಿದ್ದರಾಮಯ್ಯನವರು. ಏನ್ ಹೇಳ್ತಾರೆ ಸಿದ್ದರಾಮಯ್ಯ? ಇವತ್ತು ಕೇಂದ್ರ ಸರ್ಕಾರ ಇವತ್ತು ಪರಿಹಾರ ಕೊಡಬೇಕು, ಕೇಂದ್ರ ಸರ್ಕಾರ ಕೊಡಬೇಕು. ನಾಚಿಕೆ ಆಗ್ಬೇಕು ಕಾಂಗ್ರೆಸ್ ಸರ್ಕಾರಕ್ಕೆ. ಬಂಧುಗಳು, ನಿಮಗೆ ಗೊತ್ತಿರಲಿ, ಇವತ್ತು ಕರ್ನಾಟಕ ದೇಶದಲ್ಲಿ 3ನೇ ಅತಿ ದೊಡ್ಡ ರಾಜ್ಯ, ಅತಿ ಹೆಚ್ಚು ಕಬ್ಬನ್ನ ಬೆಳೀತಕ್ಕಂಥ ರಾಜ್ಯ. ಕಾಂಗ್ರೆಸ್ ಇವತ್ತು ರಾಜ್ಯ ಸರ್ಕಾರಕ್ಕೆ 35,000ದಿಂದ 40,000 ಕೋಟಿ ಆದಾಯ ಪ್ರತಿ ವರ್ಷ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಬರುವಂತದ್ದು. ಮೊನ್ನೆ ರೈತರು ಕಬ್ಬು ಬೆಳೆಗಾರರು ಹೋರಾಟ ಮಾಡ್ತಾ ಇದ್ರೆ ಕೇವಲ 50 ರೂಪಾಯಿ ಮಾತ್ರ ಪ್ರತಿ ಟನ್ಗೆ ಪರಿಹಾರನ ಕೊಡುವಂತ ಘೋಷಣೆ ಸಿದ್ದರಾಮಯ್ಯನವರು ಮಾಡಿದ್ರು. ಪರಿಹಾರವನ್ನ ಘೋಷಣೆ ಮಾಡಿದ್ರು. ಕಬ್ಬು ಬೆಳೆಗಾರರು ಹೋರಾಟವನ್ನು ಇನ್ನೂ ಕೂಡ ತಾರ್ಕಿಕ ಹಂತಕ್ಕೆ ಸಮಸ್ಯೆ ಪರಿಹಾರ ಕೊಡುವಂತ ಕೆಲಸ ಮಾಡಲಿಲ್ಲ. ಮೆಕ್ಕೆಜೋಳ ಬೆಳೆಯುವಂತ ರೈತರು ಏನ್ ಅನ್ಯಾಯ ಮಾಡಿದ್ರು, ಏನ್ ಕೇಳಿದ್ರು ನಿಮ್ಗೆ ಮುಖ್ಯಮಂತ್ರಿಗಳೇ? ರಾಜ್ಯದಲ್ಲಿ 54 ಲಕ್ಷ ಮೆಟ್ರಿಕ್ ಟನ್ ಅಷ್ಟು ಮೆಕ್ಕೆಜೋಳ ಬೆಳೀತಾರೆ. ಇವ್ರ ಯೋಗ್ಯತೆಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಮೆಕ್ಕೆಜೋಳ ಖರೀದಿ ಕೇಂದ್ರವೂ ಕೂಡ ಪ್ರಾರಂಭ ಮಾಡೋದಕ್ಕಾಗ್ಲಿಲ್ಲ. ಖರೀದಿ ಕೇಂದ್ರವೂ ಕೂಡ ಪ್ರಾರಂಭ ಮಾಡೋದಕ್ಕಾಗ್ಲಿಲ್ಲ. ಒಂದು ಕಡೆ ರಾಜ್ಯದಲ್ಲಿ ಇವತ್ತು ವೇರ್ ಹೌಸ್ಗಳಿಲ್ಲ, ಕೋಲ್ಡ್ ಸ್ಟೋರೇಜ್ಗಳಿಲ್ಲ. ಮೆಕ್ಕೆಜೋಳ ಇವತ್ತು ಅದನ್ನ ಹಿಡ್ಕೊಂಡು ನಿಲ್ತಕ್ಕಂಥ ಶಕ್ತಿ ರೈತರಿಗಿಲ್ಲ. ರಾಜ್ಯ ಸರ್ಕಾರ ಇವತ್ತು ಖರೀದಿ ಕೇಂದ್ರ ಪ್ರಾರಂಭ ಮಾಡದೇ ಇರತಕ್ಕಂತ ಪರಿಣಾಮವಾಗಿ ರೈತರು ದಲ್ಲಾಳಿಗಳಿಗೆ 2,400 ರೂಪಾಯಿ ಕೇಂದ್ರ ಸರ್ಕಾರ ಇವತ್ತು ದರವನ್ನ ನಿಗದಿ ಮಾಡಿದ್ರು ಸಹ ರೈತರು ದಲ್ಲಾಳಿಗಳಿಗೆ 1,500, 1,600 ರೂಪಾಯಿ ಪರ್ ಕ್ವಿಂಟಾಲ್ಗೆ ಮಾರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಇದಕ್ಕೆ ಕೇಂದ್ರ ಸರ್ಕಾರ ಹೊಣೆನಾಗಾದ್ರೆ ಮನೆ ಸಿದ್ದರಾಮಯ್ಯನವರೇ, ಕೇಂದ್ರ ಸರ್ಕಾರ ಹೊಣೆನಾ? ಇಂಥ ಲಜ್ಜೆಗೆಟ್ಟ ಕಾಂಗ್ರೆಸ್ ಸರ್ಕಾರ ಇವತ್ತು ರೈತ ವಿರೋಧಿ ಸರ್ಕಾರ, ಇವತ್ತು ಅಂತ ಸರ್ಕಾರ ಇವತ್ತು ರಾಜ್ಯದಲ್ಲಿರುವಂತದ್ದು. ಗುಲ್ಬರ್ಗಾ ಜಿಲ್ಲೆನಲ್ಲಿ 6.5 ಲಕ್ಷ ಮೆಟ್ರಿಕ್ ಟನ್ ಅಷ್ಟು ತೊಗರಿ ಬೆಳೀತಾರೆ. ದುರಂತ ಅಂತ ಹೇಳಿದ್ರೆ ಅತಿವೃಷ್ಟಿಯಿಂದಾಗಿ 80% ಇವತ್ತು ತೊಗರಿ ಉದ್ದು ಸಂಪೂರ್ಣವಾಗಿ ಹಾಳಾಗೋಗಿರ್ತಕ್ಕಂಥದ್ದು. 20% ಏನು ಉಳ್ಕೊಂಡಿದೆ ಅದು ಕೂಡ ಇವತ್ತು ಜೋಳು ಬಂದಿರ್ತಕ್ಕಂಥದ್ದು. ಅವರು ಕೂಡ ಇವತ್ತು ಪರಿಹಾರ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಮಲೆನಾಡು ಭಾಗದಲ್ಲಿ ಇವತ್ತು ಅಡಿಕೆ ರೋಗ, ಚುಕ್ಕೆ ರೋಗಕ್ಕೆ ಒಳಗಾಗಿದೆ, ಅವ್ರಿಗೂ ಕೂಡ ಪರಿಹಾರ ಕೊಟ್ಟಿಲ್ಲ. ಮೆಕ್ಕೆಜೋಳ ಇವತ್ತು ಬೆಳಗಾವಿ ಜಿಲ್ಲೆ, ಬಿಜಾಪುರ ಜಿಲ್ಲೆ, ದಾವಣಗೆರೆ, ಚಿತ್ರದುರ್ಗ, ತುಮಕೂರು, ಶಿವಮೊಗ್ಗ, ಕೋಲಾರ, ಚಿಕ್ಕಬಳ್ಳಾಪುರದಲ್ಲೂ ಕೂಡ ಬೆಳೀತಾರೆ. ಒಟ್ಟಾರೆಯಾಗಿ ಈ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿಯನ್ನೇನು ಅನುಸರಿಸ್ತಾ ಇದೆ. ಇದರಲ್ಲಿ ಸಮಸ್ಯೆ ಬಂದು ಇವತ್ತು ರೈತರು ಇವತ್ತು ಸಂಕಷ್ಟಕ್ಕೆ ಸ್ಪಂದನೆ ಮಾಡ್ತಾ ಇಲ್ಲ ಸರ್ಕಾರ. ಇವತ್ತು ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳ ಮಾತನಾಡೋದಕ್ಕೆ ಇಚ್ಛಪಡ್ತೇನೆ. ಇವತ್ತು ರೈತರ ಸಮಕ್ಷಮದಲ್ಲಿ
ಯಾವ ಸರ್ಕಾರ ಎಷ್ಟೇ ಶಾಸಕರುಗಳು ಇದ್ರೂ ಸಹ, ಯಾವ ಸರ್ಕಾರ ಇವತ್ತು ರೈತ ವಿರೋಧಿ ನಡವಳಿಕೆಯನ್ನ ಅನುಸರಿಸಿಕೊಂಡು ಹೋಗ್ತಾರೆ ಅಂತ ಸರ್ಕಾರಕ್ಕೆ ಉಳಿಗಾಲ ಇಲ್ಲ. ಅಂತ ರೈತ ವಿರೋಧಿ ನೀತಿಯನ್ನು ಅನುಸರಿಸ್ತಕ್ಕಂಥ ಎಷ್ಟೇ ಸರ್ಕಾರ ಸುಭದ್ರವಾಗಿದ್ರು ಕೂಡ ಅಂತ ಸರ್ಕಾರವನ್ನ ಹೊಡೆದು ಬೀಳಿಸ್ತಕ್ಕಂಥ ಶಕ್ತಿ ಈ ರಾಜ್ಯದ ರೈತರಿಗಿದೆ. ಅದನ್ನು ಮರಿಬಾರದು. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮಪ್ಪ ಸಿದ್ದರಾಮಯ್ಯನವರು 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರ್ತಾರೆ ಅಂತೇಳಿ. ಮಾನ್ಯ ಯತೀಂದ್ರ ಸಿದ್ದರಾಮಯ್ಯನವರು ಎಷ್ಟು ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾಗಿರ್ತಾರೆ ಅನ್ನೋದು ಮುಖ್ಯ ಅಲ್ಲ. ಎಷ್ಟು ವರ್ಷಗಳ ಕಾಲ, ಎಷ್ಟು ದಿನಗಳ ಕಾಲ ಮುಖ್ಯಮಂತ್ರಿ ಕುರ್ಚಿಲಿ ಕೂರ್ತಾರೆ ಅನ್ನೋದು ಮುಖ್ಯ ಅಲ್ಲ. ಆ ಕುರ್ಚಿಲಿ ಕೂತಾಗ ಈ ನಾಡಿಗೆ 2 ತುತ್ತ ಅನ್ನವನ್ನ ಕೊಡ್ತಕ್ಕಂಥ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡ್ತಕ್ಕಂಥ ಕೆಲಸ ನಿಮ್ಮಪ್ಪ ಮುಖ್ಯಮಂತ್ರಿಗಳಾಗಿ ಮಾಡಿದ್ದಾರ? ಇದು ರಾಜ್ಯದ ರೈತರು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ. ಎಷ್ಟು ದಿನಗಳ ಕಾಲ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರ್ತಕ್ಕಂಥದ್ದು ಮುಖ್ಯ ಅಲ್ಲ. ಇವತ್ತು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತ್ಕೊಂಡು ಇವತ್ತು ಕಬ್ಬು ಬೆಳೆಗಾರರು, ಮೆಕ್ಕೆಜೋಳ ಬೆಳೀತಕ್ಕಂಥ ರೈತರು, ತೊಗರಿ ಉದ್ದು ಬೆಳೀತಕ್ಕಂಥ ರೈತರು, ಹತ್ತಿ ಬೆಳೀತಕ್ಕಂಥ ರೈತರ ಸಮಸ್ಯೆಗೆ ಸ್ಪಂದನೆ ಮಾಡಿದ್ದಾರ ಮುಖ್ಯಮಂತ್ರಿಗಳಾಗಿ? ಅದು ಈ ನಾಡಿನ ರೈತರು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ. ಇವರ ಆಂತರಿಕ ಕಚ್ಚಾಟದಿಂದ, ಮುಖ್ಯಮಂತ್ರಿ ಕುರ್ಚಿಯ ಕಾಳಗದಿಂದ ವಾರದಲ್ಲಿ 3 ದಿನ ಡೆಲ್ಲಿಗೆ ಹೋಗಿ ಕೂತ್ಕೊಂತಾ ಇದ್ದಾರೆ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಮಂತ್ರಿಗಳು ಕರ್ಕೊಂಡು. ನೀವು ನೋಡಿದರೆ ಯಾವತ್ತಾದ್ರು ಇವತ್ತು ಕೃಷಿ ಸಚಿವರು ಯಾರು ಅಂತ ಕೇಳಿದ್ರೆ ಈ ನಾಡಿನ ರೈತರಿಗೆ ಗೊತ್ತಿಲ್ಲ. ಇವತ್ತು ಅನ್ನದಾತ ತನ್ನ ರಾಜ್ಯದ ಕೃಷಿ ಸಚಿವರು ಯಾರು ಅಂತ ಹೇಳಿದ್ರೆ ಗೊತ್ತಿಲ್ಲ. ಕಂದಾಯ ಸಚಿವರು ಯಾರು ಅಂತ ಹೇಳಿದ್ರೆ ಗೊತ್ತಿಲ್ಲ. ಯಾಕೆ? ಎಲ್ರು ಕೂಡ ಬೆಂಗಳೂರಿನಲ್ಲಿ AC ರೂಮಲ್ಲಿ ಕೂತ್ಕೊಂಡು ಮಜಾ ಮಾಡ್ತಾ ಇದ್ದಾರೆ. ಅಲ್ಲಿ ನಾನು ಗುಲ್ಬರ್ಗ ಪ್ರವಾಸ ಹೋಗ್ಬೇಕಾದ್ರೆ ನೋಡ್ತಾ ಇದ್ದೆ. ಅತಿವೃಷ್ಟಿ ಸಂದರ್ಭದಲ್ಲಿ, ಬರಗಾಲದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಹೆಲಿಕಾಪ್ಟರ್ ತಗೊಂಡು ವೈಮಾನಿಕ ಸಮೀಕ್ಷೆ ಮಾಡ್ತಕ್ಕಂಥದ್ದು ಕೇಳಿದವೆ. ಯಡಿಯೂರಪ್ಪನವರು ಮಾಡಿದ್ದಾರೆ ಮುಖ್ಯಮಂತ್ರಿಗಳಾಗಿದ್ದಾಗ. ಆದ್ರೆ ದುರ್ದೈವ ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಸಚಿವರು ಕೂಡ ಹೆಲಿಕಾಪ್ಟರ್ ಬೇಕಂತೆ. ಯಾಕಂದ್ರೆ ಭಯ. ನೆಲದ ಮೇಲೆ ಇಳ್ಕೊಂಡು ರೈತರ ಹತ್ರ ಹೋದ್ರೆ ಯಾರು ಕಲ್ ತಗೊಂಡು ಹೊಡಿತಾರೋ, ಯಾರು ಕೋಲ್ ತಗೊಂಡು ಹೊಡಿತಾರೋ ಭಯ. ಅದಕ್ಕೆ ಅವನು ಕೂಡ ಹೆಲಿಕಾಪ್ಟರ್ ಅಲ್ಲಿ ವೈಮಾನಿಕ ಸಮೀಕ್ಷೆ ಮಾಡ್ತಂತೆ. ಇದು ಈ ರಾಜ್ಯದ ಪರಿಸ್ಥಿತಿ. 140 ಶಾಸಕರೊಂದಿಗೆ ರಾಜ್ಯದ ಅಧಿಕಾರದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ನಡವಳಿಕೆ ಏನು ಅಂತೇಳಿ ನಿಮ್ಗೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗಿದೆ. ಇವತ್ತು ಮಹತ್ತೆತ್ತಿದ್ರೆ ಪ್ರಧಾನಮಂತ್ರಿಗಳು ಪತ್ರ ಬರೆಯುವಂತದ್ದು, ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ ಅಂತ ಹೇಳ್ತದ್ದು. ಮಾನ್ಯ ಮುಖ್ಯಮಂತ್ರಿಗಳೇ, ಕೇಂದ್ರ ಸರ್ಕಾರ ಇವತ್ತು ಕಬ್ಬಿನ ವಿಚಾರದಲ್ಲಿ FRP ದರವನ್ನ ನಿಗದಿ ಮಾಡ್ತಕ್ಕಂಥದ್ದು ಸತ್ಯ. ಆದ್ರೆ FRP ನಿಗದಿ ಮಾಡಿದಾಗ FRP ದರಕ್ಕಿಂತ ಹೆಚ್ಚು ದರವನ್ನ ನಿಗದಿ ಮಾಡೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಅವಕಾಶ ಇದೆ. ಪಕ್ಕದ ಮಹಾರಾಷ್ಟ್ರದಲ್ಲಿ ಇವತ್ತು ಕೇಂದ್ರ ಸರ್ಕಾರ ನಿಗದಿ ಮಾಡಿರುವಂತ FRPಗಿಂತ ಹೆಚ್ಚು ದರವನ್ನ ಕೊಡ್ತಾರೆ. ಮಧ್ಯಪ್ರದೇಶದಲ್ಲಿ ಕೊಡ್ತಾರೆ, ಉತ್ತರ ಪ್ರದೇಶದಲ್ಲಿ ಕೊಡ್ತಾರೆ. ನಮ್ಮ ರಾಜ್ಯದಲ್ಲಿ ಕಬ್ಬು ಬೆಳೆಗಾರರಿಗೆ ಇವತ್ತು ಹೆಚ್ಚು ದರವನ್ನ ಕೊಡೋದಕ್ಕೆ ಇಂಥ ಲಜ್ಜೆಗೆಟ್ಟ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರ ಇವತ್ತು ತಕ್ಕ ಪಾಠವನ್ನ ಕಲಿಸ್ತಕ್ಕಂಥ ದಿನಗಳು ಹತ್ರ ಬಂದಿದೆ. ಹಾಗಾಗಿ ಬಂಧುಗಳೇ, ಸಾಕಷ್ಟು ಸಮಯ ಆಗಿದೆ. ಹೆಚ್ಚು ಸಮಯವನ್ನು ತೆಗೆದುಕೊಳ್ಳೋದಿಲ್ಲ. ಸದನದ ಒಳಗಡೆನೂ ಸುರಿ ನಿನ್ನೆ ನಾವು ವಿರೋಧ ಪಕ್ಷ ನಾಯಕರು ಎಲ್ಲ ನಮ್ಮ ಶಾಸಕರು ಚರ್ಚೆ ಮಾಡಿ ಈ ಚಳಿಗಾಲದ ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೀತಕ್ಕಂಥ ಅಧಿವೇಶನ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ, ರಾಜ್ಯದಲ್ಲಿರ್ತಕ್ಕಂಥ ರೈತರ ಸಮಸ್ಯೆಗಳ ಬಗ್ಗೆ, ಇವತ್ತು ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಆದ್ಯತೆ ನಡಿಬೇಕು. ಉತ್ತರ ಕರ್ನಾಟಕದ ವಿಚಾರಗಳು ಮೊದಲು ಪ್ರಪ್ರಥಮವಾಗಿ ಚರ್ಚೆ ಆಗಬೇಕು ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟ ನಂತರದಲ್ಲಿ ಇವತ್ತಿನಿಂದ ಚರ್ಚೆ ಪ್ರಾರಂಭ ಆಗೋದಿದೆ. ನಾನು ಒಂದು ಭರವಸೆ ಕೊಡ್ತೇನೆ. ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷನಾಗಿ ರೈತ ನಾಯಕ ಸನ್ಮಾನ್ಯ BS ಯಡಿಯೂರಪ್ಪನವರ ಮಗನಾಗಿ ಒಂದು ಆಶ್ವಾಸನೆಯನ್ನು ಕೊಡೋಕೆ ಇಚ್ಛೆ ಪಡ್ತೇನೆ. ರಾಜ್ಯದಲ್ಲಿ ಎಲ್ಲಿ ರೈತರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ರು ಅಲ್ಲಿ ಯಡಿಯೂರಪ್ಪನವರು ರೈತರ ಜೊತೆ ನಿಂತ್ಕೊಂಡು ಇವತ್ತು ಹೋರಾಟವನ್ನ ಮಾಡ್ತಾ ಇದ್ರು. ರಾಜ್ಯದಲ್ಲಿ ಯಾವುದೇ ಮೂಲೆಯಲ್ಲಿ ರೈತರು ಸಂಕಷ್ಟದಲ್ಲಿದ್ರೆ ಯಡಿಯೂರಪ್ಪನವರು ಕೂಡ ರೈತರ ಜೊತೆಲಿ ಒಂದೊತ್ತು ಊಟ ಬಿಟ್ಟರು ಪರವಾಗಿಲ್ಲ, ಹಗಲು ರಾತ್ರಿ ರೈತರ ಜೊತೆಲಿ ಯಡಿಯೂರಪ್ಪ ಹೋರಾಟ ಕೇಳುತ್ತಾ ಇದ್ರು. ನಾನು ನಮ್ಮೆಲ್ಲ ಪಕ್ಷದ ಶಾಸಕರು, ವಿಧಾನ ಪರಿಷತ್ ಎಲ್ಲ ಸಮ್ಮುಖದಲ್ಲಿ ನಿಮಗೆ ಭರವಸೆ ಕೊಡ್ತೇನೆ. ರಾಜ್ಯದಲ್ಲಿ ಎಲ್ಲೇ ರೈತರು ಹೋರಾಟ ಆಗ್ಲಿ, ರೈತರು ಎಲ್ಲೇ ಸಂಕಷ್ಟದಲ್ಲಿದ್ರಿ,
ಆ ನಾಯಿ ನಾಡಿಗೆ 2 ತುತ್ತು ಅನ್ನವನ್ನ ಕೊಡ್ತಕ್ಕಂಥ ರೈತರ ಸಮಸ್ಯೆಗೆ ಪರಿಹಾರ ಸಿಗುವವರೆಗೂ ಕೂಡ ಭಾರತೀಯ ಜನತಾ ಪಾರ್ಟಿ ನಿಮ್ಮ ವಿಜಯೇಂದ್ರ ಜೊತೆಲಿ ಇರ್ತೇನೆ, ರೈತರ ಜೊತೆಲಿ ಇರ್ತೇವೆ. ಯಾವುದೇ ಕಾರಣಕ್ಕೂ ರೈತರನ್ನ ಅರ್ಧ ದಾರಿಗೆ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ. ಇಂಥ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರ ಬುಡ ಸಮೇತ ಕಿತ್ತಾಕುವಂತ ಕೆಲಸವೂ ಕೂಡ ಭಾರತೀಯ ಜನತಾ ಪಾರ್ಟಿ ಮುಂದಿನ ದಿನಗಳಲ್ಲಿ ಮಾಡ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ತುಂಬಾ ಸಂತೋಷ ಆಗಿದೆ. ಇಂಥ ಉರಿ ಬಿಸಿಲಿನಲ್ಲೂ ಸಹ 4 ದಿನಗಳ ಹಿಂದೆ ನಾವು ತೀರ್ಮಾನ ಮಾಡಿ ಬೆಳಗಾವಿ ಜಿಲ್ಲೆ ಎಲ್ಲ ನಮ್ಮ ಶಾಸಕರು, ಮಾಜಿ ಶಾಸಕರುಗಳು, ಮಹಂತಗೌಡ ಪಾಟೀಲ್ ಅವರು ಇರ್ಬೋದು, ವಿಶ್ವನಾಥ್ ಪಾಟೀಲ್ ಅವರು ಇರ್ಬೋದು, ಮೆಟಗುಡ್ ಅವರು ಇರ್ಬೋದು, ನಮ್ಮ ಎಲ್ಲ ನಮ್ಮ ಶಾಸಕರುಗಳು ಎಲ್ಲರೂ ಕೂಡ ಚರ್ಚೆ ಮಾಡಿ, ಇಲ್ಲ ನಾವು ರೈತರ ಪರವಾಗಿ ಹೋರಾಟವನ್ನ ಮಾಡಬೇಕು ಅಂತ ಹೇಳಿ ಎಲ್ಲರೂ ಕೂಡ ಚರ್ಚೆ ಮಾಡಿ ಸುವರ್ಣಸೌಧ ಚಳಿಗಾಲ ಅಧಿವೇಶನ ಸಂದರ್ಭದಲ್ಲಿ ಈ ಸರ್ಕಾರಕ್ಕೆ ಕಿವಿ ಹಿಂಡುವಂತ ಕೆಲಸ ಮಾಡಬೇಕು ಅಂತ ಹೇಳಿ ಎಲ್ಲ ಪಕ್ಷದ ಹಿರಿಯ ಶಾಸಕರು ಎಲ್ಲರೂ ಕೂತು ತೀರ್ಮಾನ ಮಾಡಿ ದೊಡ್ಡ ಸಂಖ್ಯೆ ತಾವೆಲ್ಲರೂ ಕೂಡ ಬಂದಿದ್ದೀರಿ. ನಿಮ್ಮ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ ಜಯ ಸಿಗುವವರೆಗೂ ಕೂಡ ನಾವು ನಿದ್ರೆ ಮಾಡ್ತಕ್ಕಂಥ ಪ್ರಶ್ನೆ ಉದ್ಭವ ಆಗುದಿಲ್ಲ ನಮ್ಮ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ, ರೈತರ ಪರವಾಗಿ ಯಾವತ್ತೂ ಕೂಡ ಭಾರತೀಯ ಜನತಾ ಪಾರ್ಟಿ ಧ್ವನಿಯನ್ನ ಎತ್ತುತ್ತೆ ಅನ್ನುವ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ನಮ್ಮ ರೈತ ಮೋರ್ಚಾದ ಅಧ್ಯಕ್ಷರಾಗಿ ಎಲ್ಲ ರಾಜ್ಯದ ಪದಾಧಿಕಾರಿಗಳು, ಜಿಲ್ಲೆಯ ರೈತ ಮೋರ್ಚಾ ಅಧ್ಯಕ್ಷರುಗಳು ಎಲ್ಲರೂ ಕೂಡ ಸಾಕಷ್ಟು ಶ್ರಮ ಹಾಕಿ ಒಂದು ಹೋರಾಟವನ್ನು ಯಶಸ್ವಿ ಮಾಡಿದ್ದೀರಿ. ನಮ್ಮೆಲ್ಲ ಪಕ್ಷದ ಮುಖಂಡರೊಂದಿಗೆ ನಮ್ಮ ಸಂಜಯ್ ಪಾಟೀಲ್ ಅವರು ಕೂಡ ಇದ್ದಾರೆ. ನಮ್ಮ ಬೆಳಗಾವಿ ಜಿಲ್ಲೆ ನಮ್ಮ ಸುಭಾಷ್ ಪಾಟೀಲ್ ಅವರು, ಗೀತಾ ಸುಧಾರ್ ಅವರು ಸಾಕಷ್ಟು ಶ್ರಮ ಹಾಕಿದ್ದಾರೆ ಕಳೆದ ಒಂದು ವಾರ. ಅವರೆಲ್ಲರ ಪರಿಶ್ರಮದ ಪರಿಣಾಮವಾಗಿ ನಮ್ಮ ಹೋರಾಟ ಎಲ್ಲ ಕೂಡ ಯಶಸ್ವಿ ಆಗಿರ್ತಕ್ಕಂಥದ್ದು. ನಮ್ಮ ಯಾದವ್ ಅವರು ಕೂಡ ಇದ್ದಾರೆ, ಮಾಜಿ ಶಾಸಕರು ಅವರು ಕೂಡ ಬಂದಿದ್ದಾರೆ, ಮಾದೇವಪ್ಪನವರು. ಎಲ್ಲರ ನೇತೃತ್ವದಲ್ಲಿ ಅಭಯ ಪಾಟೀಲ್ ಅವರು, ಜಾರಕಿಹೊಳಿ ಅವರು ಎಲ್ಲರ ನೇತೃತ್ವದಲ್ಲಿ ಹೋರಾಟ ಯಶಸ್ವಿಯಾಗಿದೆ. ನಾವು ಸುಯೋಧನ ಐಹೊಳೆ ಅವರು ಕೂಡ, ಸುಯೋಧನ ಐಹೊಳೆ ಅವರು ನನ್ನ ರಾತ್ರಿ 10 ಗಂಟೆಗೆ ಫೋನ್ ಮಾಡಿ ಇಷ್ಟು ಜನ ಕರ್ಕೊಂಡ್ ಬರ್ತೀವಿ ಅಂತ. ನಿಖಿಲ್ ಕತ್ತೂರು ಕೂಡ ದೊಡ್ಡ ಸಂಖ್ಯೆಯಲ್ಲಿ ರೈತ ಮುಖಂಡ ಕರ್ಕೊಂಡ್ ಬರುತ್ತೆ ಕೆಲಸ ಮಾಡಿದ್ದಾರೆ. ವಿನೋದ್ ಕತ್ತೂರ್ ಅವರು ಕೂಡ. ಹಾಗಾಗಿ ನಿಮ್ಮೆಲ್ಲರ ಟೋಟಲ್ ಎಲ್ಲರ ಪರಿಶ್ರಮ ಹೋರಾಟ ಯಶಸ್ವಿಯಾಗಿದೆ. ನಾವೆಲ್ಲರೂ ಸಹ ಸುವರ್ಣಸೌಧ ಮುತ್ತಿಗೆ ಹಾಕುವವರೆಗೂ ಕೂಡ ನಮ್ಮ ರೈತರು ಎಲ್ಲರೂ ಕೂಡ ನಮ್ಮ ಹೆಚ್ಚಿನ ಇಡಬೇಕು ಎಲ್ಲ ನಮ್ಮ ಜಿಲ್ಲೆಯ ಶಾಸಕರಿಗೆ, ಸಂಸದರಿಗೆ, ಮಾಜಿ ಸಂಸದರಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.